ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಈ ಪ್ರಕ್ರಿಯೆ ಹಾಸ್ಪಿಟಲ್ CEO ಮಾತಾಡ್ತಾ ಇದ್ದೀನಿ. ನಿನ್ನೆ 3ನೇ ತಾರೀಕು ಒಂದು ಸಂಜೆ 2ರಿಂದ 2:20 ಟೈಮಲ್ಲಿ ಒಬ್ಬ ಹುಡುಗ ನಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದರು. ವಿಶು ಉತ್ತಪ್ಪ ಅಂಥೇಳಿ. ಅವನಿಗೆ 18 ವರ್ಷ. ಅವ್ರ ತಂದೆ ಹೇಳಿದ ಪ್ರಕಾರ ಅವ್ರಿಗೆ ಬುಲೆಟ್ ಇಂಜುರಿ ಆಗಿತ್ತು ಚೆಸ್ಟಿಗೆ. ಅಲ್ಲಿ ಮನೆ ಹತ್ರ ಇರೋ ಲೋಕಲ್ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ನಮ್ಮ ಹಾಸ್ಪಿಟಲ್ ಬಂದರು. ಇಲ್ಲಿ ಬಂದಾಗ ಅವ್ರಿಗೆ ಚೆಸ್ಟಿಗೆ ಇಂಜುರಿ ಆಗಿತ್ತು. ಅಲ್ಲಿಂದ ತುಂಬ ರಕ್ತ ಹರಿತಾ ಇತ್ತು. BP ರೆಕಾರ್ಡ್ ಆಗ್ತಾಯಿರಲಿಲ್ಲ. ತುಂಬ ಕಷ್ಟದಲ್ಲಿ ಉಸಿರಾಡ್ತಿದ್ದ. ನಮ್ಮ ಟೀಮ್ ಆಲ್ಮೋಸ್ಟ್ 1 ಅವರ್ ರಿಸಸ್ಟೇಷನ್ ಟ್ರೈ ಮಾಡಿದ್ರು ಜೀವ ಉಳ್ಸೋಕ್ಕೆ. ಬಟ್ ತುಂಬ ಬ್ಲೀಡಿಂಗ್ ಆಗಿರೋದ್ರಿಂದ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಅವ್ನು ಉಳ್ಸೋಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ಒಂದು 8:20 ಆ ಥರ ಟೈಮಲ್ಲಿ ನಾವು ಅವ್ರನ್ನ ಡೆತ್ತಾಗಿ ಡಿಕ್ಲೇರ್ ಮಾಡೋಕ್ಕೆ ಬಂತು. ಸರ್, ಅವರು ಪೇರೆಂಟ್ಸು ನಿಮಗೆ ಬಂದು ಹೇಳಿದಾಗ ಇಟ್ ಈಸ್ ಮಿಸ್ಫೈರ್ ಅಂತ ಹೇಳಿದ್ರೆ, ಇಟ್ ಈಸ್ ಸೂಸೈಡ್ ಅಟೆಂಪ್ಟ್ ಅಂತ ಹೇಳಿದ್ರೆ ಏನು ಹೇಳಿದ್ರು ಸರ್? ನಮಗೆ ಅಷ್ಟು ಡೀಟೇಲ್ಸ್ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದೇನೆಂದರೆ ಗನ್ ಇಂಜುರಿ ಆಗಿದೆ ಅಂತ ಹೇಳಿದ್ರು. ಈಗ ಪೊಲೀಸ್ ಅವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ತೀರ್ಮಾನ ಮಾಡಬೇಕು. ಯಾಕೆಂದರೆ ನೀವು MLC ಕೊಡ್ತೀರಾ, ಯಾವುದೇ ಈ ಥರ ಕೇಸ್ಗಳು ಬಂತು ಅಂತಿರೋದ್ರೆ MLC ಕೊಡೋ ಟೈಮಲ್ಲಿ ಏನದು ಸೂಸೈಡ್ ಅಟೆಂಪ್ಟ್ ಅಂತ ಕೊಟ್ಟಿದ್ರೆ ಏನು ಕೊಟ್ಟಿದ್ರಿ ಅನ್ನೋದು ಗೊತ್ತಾಗುತ್ತಲ್ಲ ಸರ್? ಅದು ನಮ್ಮ ಕಡೆಯಿಂದ ಬರೋಲ್ಲ. ಪೋಸ್ಟ್ಮಾರ್ಟಮ್ ಮಾಡ್ತಿರೋ ಡಾಕ್ಟ್ರ್ ಕಡೆಯಿಂದ ಅದು ಆ ವಿಷಯ ಆಚೆ ಬರುತ್ತೆ. ನಮ್ಮ ಕಡೆಯಿಂದ ಅಂದರೆ ಪೇಷಂಟ್ ಬಂದಾಗ ಏನಾಗಿತ್ತು, ಅವ್ರಿಗೆ ಏನು ಮಾಡಿದ್ವಿ, ಅದು ವಿಷಯ ಮಾತ್ರ ನಮ್ಗೆ ಹೇಳಕ್ಕೆ ಬರುತ್ತೆ. ಅಕಾರ್ಡಿಂಗ್ ಟು ಯು ಸರ್? ಗೊತ್ತಿಲ್ಲ. ನಮಗೆ ಪೇಷಂಟ್ ಬಂದಾಗ ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ಅನ್ಫಾರ್ಚುನೇಟ್ಲಿ ಬ್ಲಡ್ ಟು ಮಚ್. ಇಟ್ ಈಸ್ ಡೀಪ್ ಹೋಗಿತ್ತಾ ಗುಂಡು? ಎಕ್ಸ್ರೇ ಮಾಡಿದಾಗ ಅಲ್ಲಿ ಗುಂಡುಗಳಿತ್ತು, ಚೆಸ್ಟಲ್ಲಿ ತುಂಬ ಪೆಲೆಟ್ಸ್ ಇತ್ತು. ಇಷ್ಟೇ ನಮ್ಗೆ ಗೊತ್ತಾಗೋದು. ಯುವರ್ ಗುಡ್ ನೇಮ್? ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತ. ಎಷ್ಟು ಮಲ್ಟಿಪಲ್ ಪೆಲೆಟ್ಸ್ ಇತ್ತು, ಚೆಸ್ಟಲ್ಲಿ ಮಲ್ಟಿಪಲ್ ಪೆಲೆಟ್ಸ್ ಇತ್ತು ಎಕ್ಸ್ರೇ ಮಾಡಿದಾಗ. ಮಲ್ಟಿಪಲ್ಸ್ ಅಂದರೆ ಒಂದು ಬಹುಶಃ ಚೆಸ್ಟ್ಗೆ ಮತ್ತು ಹಾರ್ಟಿಗೆ ಎಲ್ಲ ಪೆನಿಟ್ರೇಟ್ ಆಗಿ ತುಂಬ ಬ್ಲೀಡಿಂಗ್ ಆಗಿದೆ. ಯುವರ್ ಗುಡ್ ನೇಮ್ ಸರ್? ಡಾಕ್ಟರ್ ಶ್ರೀನಿವಾಸ್. ನಾನು ಪ್ರಕ್ರಿಯೆ ಹಾಸ್ಪಿಟಲ್ CEO. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.